ಬೆಳಗಾವಿ ನಗರದಲ್ಲಿ ಲೋಕೋಪಯೋಗಿ ಇಲಾಖೆ ಮುಖಾಂತರ 270 ಕೋಟಿ ವೆಚ್ಚದಲ್ಲಿ ಒಂದು ಫ್ಲೈಓವರ್ ನಿರ್ಮಾಣ ಮಾಡಬೇಕಂತ ಏನು ಜನಪ್ರತಿನಿಧಿಗಳ ನಿರೀಕ್ಷೆ ಇತ್ತು, ಅದಕ್ಕೆ ಸಾರ್ಥಕತೆ ಸಿಕ್ಕಿದೆ. ಟೆಂಡರ್ವನ್ನು ಫ್ಲೋಟ್ ಮಾಡಲಾಗಿದೆ. ನಮ್ಮ ನ್ಯಾಷನಲ್ ಹೈವೇದಿಂದ ಒಟ್ಟು ಸಿಟಿ ಒಳಗಡೆ ಬಂದುಬಿಟ್ಟು 2-3 ಅಪ್ ಡೌನ್ ರ್ಯಾಂಪ್ ಕೊಟ್ಬಿಟ್ಟು ನಮ್ಮ ಶಂಕರಾನಂದ ಮಾರ್ಗ್ ಕ್ಲಬ್ ರೋಡ್ ತನಕ ಡಿಸೆಂಡ್ ಆಗಿ ಹರ್ಷ ಕಡೆ ಒಂದು ರೋಟ್ರಿ ಮಾಡೋ ತನಕ ಏನು ಪ್ಲ್ಯಾನ್ ಇದೆ ಅದರದ್ದು ಎಸ್ಟಿಮೇಟ್ ಅಪ್ರೂವಲ್ ಆಗಿ ಟೆಂಡರ್ ಕರೆಯಲಾಗಿದೆ. ಆಗಸ್ಟ್ ಮಿಡ್ ಒಳಗಡೆ ಈ ಟೆಂಡರ್ ಫೈನಲ್ ಆಗುತ್ತೆ. ಆಗಸ್ಟ್ ಅಂತ್ಯದ ಒಳಗಡೆ ವರ್ಕ್ ಆರ್ಡರ್ವನ್ನು ನೀಡಿ ಕೆಲಸ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಬಿಗಿನಿಂಗಲ್ಲಿ ನಾವು ತಗೋಬೇಕಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲ ವಿವಿಧ ಇಲಾಖೆಗಳ ಜೊತೆ ನಾವು ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ಒಂದು ಮೇಜರ್ ಪಾಯಿಂಟ್ ಏನು ಬಂತಂದರೆ, ಮರಗಳಿದ್ದಾವೆ, ಇದನ್ನು ಏನು ಮಾಡಬೇಕಂತ ಪ್ರಶ್ನೆ ಬಂತು. ಸೊ ಟೋಟಲ್ 220 ದೊಡ್ಡ ಗರ್ತ್ ಮರಗಳೇನಿದ್ದಾವೆ, ಬಾಕ್ಸೈಟ್ ರೋಡ್ ಎಕ್ಸ್ಪ್ಯಾನ್ಷನ್ ಮಾಡುವಾಗ 35 ಮರಗಳನ್ನು ಟ್ರಾನ್ಸ್ಲೊಕೇಟ್ ಮಾಡಿದ್ದಾರೆ. ಈ ಸತಿ ಎಲ್ಲ ಸಿವಿಲ್ ಸೊಸೈಟಿ ಮೆಂಬರ್ಸ್, ಎನ್ವೈರ್ಮೆಂಟಲಿಸ್ಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಹಾಗೂ ಜಿಲ್ಲಾಡಳಿತ ಎಲ್ಲರೂ ಒಂದಾಗಿ ಈ ಮರಗಳನ್ನು ಟ್ರಾನ್ಸ್ಲೊಕೇಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಟ್ರಾನ್ಸ್ಲೊಕೇಟ್ ಮಾಡಿ ಎಲ್ಲಿ ಅದನ್ನು ಮತ್ತೆ ಪ್ಲೇಸ್ ಮಾಡಬೇಕಂತ ನಾವು ಒಂದು 5 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಸರ್ಕಾರಿ ಜಾಗಗಳನ್ನು ಹುಡುಕ್ತಾ ಇದ್ದೀವಿ. ಉದಾಹರಣೆಗೆ ಯಾವುದೇ ಕಚೇರಿ ಆವರಣ ಇದೆ, ಹಾಗೂ ನಮ್ಮ ಮನೆ ಆವರಣ ಇದೆ, ಅಫಿಷಿಯಲ್ ಕ್ವಾರ್ಟರ್ಸ್ ಆವರಣ ಇದೆ, ಓಪನ್ ಪಾರ್ಕ್ ಲ್ಯಾಂಡ್ ಇದೆ, ಲೇಕ್ ಸುತ್ತಮುತ್ತಲ ಜಾಗ ಇದೆ, ಐಡೆಂಟಿಫೈ ಮಾಡಿ ಕಾರ್ಪೊರೇಷನ್ ಕಮಿಷನರ್ಗೆ ನಾನು ಟೈಮ್ ಕೊಟ್ಟಿದ್ದೀನಿ. ಅವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು PWD ದವರು ಸೇರಿ ಈ ಮರಗಳನ್ನು ಟ್ರಾನ್ಸ್ಲೊಕೇಟ್ ಮಾಡಲಿಕ್ಕೆ ಜನಸಾಮಾನ್ಯರ ಜೊತೆ ಚರ್ಚೆ ಮಾಡಿ ಎನ್ವೈರ್ಮೆಂಟಲಿಸ್ಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರನ್ನು ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಂತ ನಾವು ಯತ್ನಿಸ್ತೀವಿ.